ರಾಜಣ್ಣವರು ಸ್ಪಷ್ಟನೆ ಕೊಟ್ಟಂತ ಬಳಿಕನೂ ಕೂಡ ಕಾಂಗ್ರೆಸ್ನ ಒಂದು ಬಣ ಅವ್ರನ್ನ ಅನುಮಾನದಿಂದ ನೋಡ್ತಾ ಇದೆ ಸರ್. ಬಿಜೆಪಿಗೆ ಹೋಗ್ತಾರೆ, ಬಿಜೆಪಿಗೆ ಹೋಗ್ತಾರೆ, ಅರ್ಜಿ ಹಾಕೊಂಡಿದ್ದಾರೆ, ಬಿಜೆಪಿ ಒಂದು ಕಾಲು ಇಟ್ಬಿಟ್ಟಿದ್ದಾರೆ. ಇಲ್ಲ ಆಪ್ತರಾಗಿರೋದ್ರಿಂದ ನಿಮ್ಮ ಅಭಿಪ್ರಾಯ ಏನು ಅವರೇ ಹೇಳಿದಾರಲ್ಲ, ನಾ ಎಲ್ಲಿ ಹೋಗಲಿ ಅಂತೇಳಿ. ನನಗೆ ಹಂಗೆ ಪ್ರಚಾರ ಮಾಡ್ತಾರೆ, ನಾ ಏನು ಮಾಡ್ಲಿಕ್ಕಾಗೋಲ್ಲ, ನಾ ಎಲ್ಲಿ ಹೋಗೋಲ್ಲ, ಕಾಂಗ್ರೆಸ್ನಲ್ಲಿ ಇರ್ತಂತ ಹೇಳಿದ್ದಾರೆ. ಇದು ನಮ್ಮ ಪಾರ್ಟಿಯಲ್ಲಿ ಒಬ್ರಿಗೆ ಅಲ್ಲ, 3-4 ಜನಕ್ಕೆ ಹಿಂಗಿದೆ. ಬಿ ಜೆ ಪಿ ಹೋಗ್ತಾರೆ, ಬಿ ಜೆ ಪಿ ಹೋದಾರ್ತು. ಇದು ಒಬ್ರಿಗೆ ಅಲ್ಲ, 3-4 ಜನಕ್ಕೆ ಇದು ಸಮಸ್ಯೆ ದೃಷ್ಟಿ ನೋಡ್ತಾರೆ. ಆರೋಪ ಕೂಡ ಇದೆ, ಅವ್ರು ಯಾರು ಕೂಡ ಹೋಗೋಲ್ಲ ಅಂತ, ಒಬ್ಬರೇ ಇಲ್ಲ. ಸರ್, ರಾಜಣ್ಣ ಏನಾದರೂ ಮತ್ತೆ ಕ್ಯಾಬಿನೆಟ್ ತಗೊಂತಾರೆ ಅನ್ನೋ ಕಾರಣಕ್ಕೋಸ್ಕರ ಇಂಥದ್ದೊಂದು ದಾಳ ಉಳಿಸ್ತಾ ಇದ್ದಾರ ಅಂತ. ಅದು ತೊಗೊಳೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಂತ ವಿಚಾರ ರೀ. ನಾವೇನು ಹತ್ರ ನಾವು ಹೇಳಿಕ್ಕಾಗಲ್ಲ, ವೇಟ್ ಮಾಡ್ಬೇಕಂತ ಹೈಕಮಾಂಡ್. ರಾಜಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ ಸರ್. ಸ್ಪಷ್ಟನೆ ಕೊಟ್ಟಾದ್ಮೇಲೆ ಮತ್ತೆ ಪದೇ ಆಗಿ ಈ ರೀತಿ ಟೈಮ್ ಬರಬೇಕಲ್ಲ. ಈಗಲ್ಲಿ ಮಂತ್ರಿಮಂಡಲ ಯಾವಾಗ ಮಾಡ್ತಾರೋ ಆವಾಗ ಅವರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಈ ತಕ್ಷಣ ಅದು ಆಗದೆ ಅಂತ ವಿಚಾರ. ವೇಟ್ ಮಾಡಬೇಕು, ಹೈಕಮಾಂಡ್ ಡಿಸಿಷನ್ಗೆ ವೇಟ್ ಮಾಡಬೇಕು ನಾವು. ಅವ್ರ ಮಗ ರಾಜೇಂದ್ರ ಅವರು ಕೂಡ ಒಂದು ಕೌಂಟರ್ ಕೊಟ್ಟಿದ್ರು ಸರ್. ಏನು ಇವರೆಲ್ಲ CM ಮಾಡ್ತೀನಿ ಅಂದರೆ DK ಶಿವಕುಮಾರ್ ಬಿಜೆಪಿಗೆ ಹೋಗ್ತಾರೆ ಅಂತ. ಯಾರು ಹೋಗಲ್ಲ, ಯಾರು ಬಿ ಜೆ ಪಿಗೆ ಯಾರೂ ಹೋಗಲ್ಲ, ಅಷ್ಟೇ ಚರ್ಚೆ ಅಷ್ಟೇ ಇರೋದು. ಯಾರೂ ಹೋಗಲ್ಲ, ಕಾಂಗ್ರೆಸ್ನವರು ಯಾರು ಕೂಡ ಬಿ ಜೆ ಪಿಗೆ ಯಾರೂ ಹೋಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.